ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ಮದ್ಯದ ದರ ಹೆಚ್ಚಿಸಿದಂತಹ ರಾಜ್ಯ ಸರ್ಕಾರಕ್ಕೆ ಮದ್ಯಪ್ರಿಯರು ಶಾಕ್ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಮದ್ಯಪ್ರಿಯರು ಬಿಯರ್ ಖರೀದಿಗೆ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದು, ರಾಜ್ಯದಲ್ಲಿ ಕಳೆದ 4 ತಿಂಗಳಲ್ಲಿ ಬಿಯರ್ ಮಾರಾಟವು ಶೇಕಡ 19.65ರಷ್ಟು ಕುಸಿತ ಕಂಡಿದೆ. ಹೌದು, ಸಾಮಾನ್ಯವಾಗಿ ಬೇಸಿಗೆ ಅವಧಿಯಲ್ಲಿ ಮದ್ಯಪ್ರಿಯರು ದೇಶೀಯ ಮದ್ಯಗಳ ಬದಲು ಹೆಚ್ಚಾಗಿ ಬಿಯರ್ ಅನ್ನು ಸೇವಿಸುತ್ತಾರೆ. ಇನ್ನು ತಾಪಮಾನ ಏರಿದಂತೆ ಬಿಯರ್ ಸೇವನೆಯೂ ಕೂಡ ಹೆಚ್ಚಾಗುತ್ತೆ. ಇನ್ನು ಬೇಸಿಗೆ ವೇಳೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಚೀಲ್ಡ್ ಬಿಯರ್ ಮದ್ಯಪ್ರಿಯರ ಆಯ್ಕೆಯ ಪಾನೀಯವಾಗಿರುತ್ತೆ. ಆದರೆ ಬೇಸಿಗೆಯಿಂದಲೂ ಬಿಯರ್ಗೆ ಬೇಡಿಕೆ ಕಡಿಮೆ ಆಗಿದೆ. ಇನ್ನು ಬಿಯರ್ ಬೆಲೆ ಹೆಚ್ಚಳದಿಂದ ಬೇಸರಗೊಂಡಿರತಕ್ಕಂತಹ ಮದ್ಯಪ್ರಿಯರು ಬಿಯರ್ ಸಹವಾಸವೇ ಬೇಡ ಅಂತ ಹೇಳಿ ದೇಶೀಯ ಮದ್ಯಗಳತ್ತ ವಾಲ್ತಾ ಇದ್ದಾರೆ. ಹೀಗಾಗಿಯೇ ಐಎಂಎಲ್ಗೆ ಹೋಲಿಸಿದ್ರೆ ಬಿಯರ್ ಮಾರಾಟ ಗಣನೀಯವಾಗಿ ತಗ್ಗಿದೆ. ಇನ್ನು ದರ ಏರಿಕೆ ಕ್ರಮವು ಬಿಯರ್ ವಹಿವಾಟಿಗೆ ಪೆಟ್ಟು ಕೊಟ್ಟಿದ್ದು, ರಾಜ್ಯದೆಲ್ಲೆಡೆ ಏಪ್ರಿಲ್ನಿಂದಲೂ ಕೂಡ ಬಿಯರ್ ಮಾರಾಟ ಕುಸಿಯುತ್ತಲೇ ಸಾಗಿದೆ. ಇನ್ನು ಸರ್ಕಾರ ಆದಾಯದ ಗುರಿ ಸಾಧನೆಗಾಗಿ ಬಜೆಟ್ಗೆ ಮುನ್ನವೇ ಬಿಯರ್ ದರವನ್ನ ಹೆಚ್ಚಿಸಿತ್ತು. ಇನ್ನು ಜನವರಿ 20ರಿಂದ ಜಾರಿಗೆ ಬರುವಂತೆ ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನ ಕೂಡ ಹೆಚ್ಚಿಸಿತ್ತು. ಇದರೊಂದಿಗೆ ಸಾಮಾನ್ಯ ಬ್ರ್ಯಾಂಡ್ಗಳಿಂದ ಪ್ರೀಮಿಯಂ ಬ್ರ್ಯಾಂಡ್ಗಳವರೆಗೆ ಎಲ್ಲಾ ಬಗೆಯ ಬಿಯರ್ ದರವನ್ನ ಹೆಚ್ಚಳವಾಗಿತ್ತು. ಇನ್ನು ಪ್ರತಿ ಬಿಯರ್ ಬಾಟಲಿನ ದರವು ಕನಿಷ್ಠ 10ರಿಂದ 50 ರೂವರೆಗೆ ಏರಿಕೆಯಾಗಿತ್ತು. ಅದರಲ್ಲೂ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿರತಕ್ಕಂತಹ ಬಿಯರ್ಗಳ ಬೆಲೆಯೂ ಕೂಡ ಗಣನೀಯವಾಗಿ ಹೆಚ್ಚಳವಾಗಿತ್ತು. ನಂತರ ಮೇ 15ರಿಂದ ಜಾರಿಗೆ ಬರುವಂತೆ ಬಿಯರ್ ಮೇಲಿನ ಎಐಡಿಯನ್ನ ಮತ್ತೆ ಶೇಕಡ 195ರಿಂದ 200ಕ್ಕೆ ಅಂತ ಹೇಳಿದ್ರೆ ಶೇಕಡ 5% ಹೆಚ್ಚಳ ಮಾಡಲಾಗಿತ್ತು. ಇದಕ್ಕೆ ಅಸಮಾಧಾನಗೊಂಡಿರತಕ್ಕಂತಹ ಗುಂಡು ಪ್ರಿಯರು ಸರ್ಕಾರ ಪದೇ ಪದೇ ದರವನ್ನ ಏರಿಕೆ ಮಾಡಿ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದು, ಕಿಸೆಯೆಲ್ಲ ಖಾಲಿಯಾದ್ರೂ ಕೂಡ ಕಿಕ್ ಮಾತ್ರ ಏರ್ತಾ ಇಲ್ಲ ಅಂತ ಹೇಳಿ ಗೊಣಗ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಕಳೆದ 2024ರ ಏಪ್ರಿಲ್ 1ರಿಂದ ಆಗಸ್ಟ್ 11ರವರೆಗೆ 1420 ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿತ್ತು. ಈ ವರ್ಷ ಇದೇ ಅವಧಿಯಲ್ಲಿ 1141 ಲಕ್ಷ ಲೀಟರ್ ಬಿಯರ್ ಮಾರಾಟವಾಗಿದೆ. ಇನ್ನು ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ 279 ಲಕ್ಷ ಲೀಟರ್ ಮಾರಾಟ ಕಡಿಮೆ ಆಗಿದೆ. ಇನ್ನು ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಚಿಲ್ಲರೆ ಮದ್ಯದ ಅಂಗಡಿಗಳಲ್ಲಿ ಬಿಯರ್ ಮಾರಾಟ ಕುಸಿದಿರತಕ್ಕಂತಹ ಕಾರಣ ರಾಜ್ಯ ಪಾನೀಯ ನಿಗಮಕ್ಕೆ ಬಿಯರ್ಗಾಗಿ ಸಲ್ಲಿಸತಕ್ಕಂತಹ ಖರೀದಿಯ ಬೇಡಿಕೆ ಕೂಡ ಇಳಿಕೆಯಾಗಿದೆ.